ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತಂದ್ರೆ ಕ್ಯಾಪ್ಸಿಕಮ್ ಪಲ್ಯ, ಡೊಣ್ ಮೆಣಸಿನ್ಕಾಯಿ ಪಲ್ಯ, ಡಬ್ಬುಕಾಯಿ ಪಲ್ಯ. ನೀವೇನಂತೀರಿ? ನಮ್ಮ ಕಡೆ ಎಲ್ಲ ಡೊಣ್ ಮೆಣಸಿನ್ಕಾಯಿ ಪಲ್ಯ ಅಂತಾರು. ನಿಮ್ಮ ಕಡೆ ಏನಂತಾರು ಕಮೆಂಟ್ ಮಾಡಿರಿ. ಮತ್ತು ಈ ಪಲ್ಯ ಟೇಸ್ಟಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ, ಈ ಕ್ಯಾಪ್ಸಿಕಮ್ ಪಲ್ಯ ರುಚಿಯಾಗಿ ಹೋಟೆಲ್ ಸ್ಟೈಲ್ ಒಳಗೆ ಮತ್ತು ಟೇಸ್ಟಿಯಾಗಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಪಲ್ಯ ಅಷ್ಟು ರುಚಿ ಆಕೈತಿ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೋ ಅಷ್ಟು ರುಚಿ ಆಗ್ತೈತ್ರಿ ಇದು ನಾ ಮಾಡೋ ಹಂಗೆ ಮಾಡಿದ್ರೆ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಈಗ ಪಲ್ಯ ಮಾಡೋಕೆ ಸ್ಟಾರ್ಟ್ ಮಾಡೋಣಂತ. ಮೊದಲಿಗೆ ನಾನು ಎಲ್ಲ ಕ್ಯಾಪ್ಸಿಕಮ್ನ ಸ್ವಚ್ಛಗೆ ತೊಳೆದಿಟ್ಕೊಂಡೇನಿ. ಇವನೀಗ ಕಟ್ ಮಾಡ್ಕೊಳ್ಳೋಣಂತ. ಇವನ್ನ ಎಲ್ಲ ಕಟ್ ಮಾಡ್ಕೊತೇನೆ ರೀ. ಈಗ ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್ ಆಕೈತ್ರಿ ಇದು ಪಲ್ಯ. ಇನ್ನು ಕ್ಯಾಪ್ಸಿಕಮ್ ಎಲ್ಲ ಸಣ್ಣ, ನಮಗೆ ಈ ಡೊಣ್ ಮೆಣಸಿನ್ಕಾಯಿ ಎಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣಂತ. ಈ ಒಳಗೇನು ಹಿಂಗೆ ಇರ್ತದಲ್ಲ ಇದು ತಿರುಳ, ಅದನ್ನು ತೆಗೆದ್ಬಿಡ್ರಿ, ರಿಮೂವ್ ಮಾಡ್ಕೋರಿ. ಯಾಕಂದ್ರೆ ಅದನ್ನು ಹಾಕಿದ್ರೆ ಖಾರ ಭಾಳ ಆಕೈತಿ ಪಲ್ಯ. ಒಂದೊಂದು ಡೊಣ್ ಮೆಣಸಿನ್ಕಾಯಿ ಖಾರ ಭಾಳ ಇರ್ತಾವೆ, ಒಂದೊಂದು ಸಪ್ಪು ಇರ್ತಾವೆ. ಒಂದೊಂದಕ್ಕೆ ನಾವು ಖಾರ ಹಾಕುವಂಥ ಅವಶ್ಯಕತೆನೇ ಇರೋಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಅವು ಖಾರ ಇರ್ತಾವೆ, ಒಂದೊಂದು ಭಾಳ ಸಪ್ಪು ಇರ್ತಾವೆ. ಈಗ ನಾನು ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ಕೊಂಡೇನಿ. ಅದಕ್ಕೆ ಇಲ್ಲೇ 2 ಟೊಮೆಟೊ ತೊಗೊಂಡೇನಿ, 1 ಉಳ್ಳಾಗಡ್ಡಿ ತೊಗೊಂಡೇನಿ. ಈಗ ಟೊಮೆಟೊ ಕಟ್ ಮಾಡ್ಕೊಳ್ಳೋಣಂತ. ನಾನು ಒಲೆ ಮೇಲೆ ಒಂದು ಬಾಗಿ ಇಟ್ಕೊಂಡು ಒಲೆ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಅವನ್ನ ಕ್ಯಾಪ್ಸಿಕಮ್ ಎಲ್ಲ ಚಂದಂಗೆ ಹುರ್ಕೊಳ್ಳೋಣಂತ್ರಿ. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎಷ್ಟು ಹತ್ತುತ್ತಲ್ಲ ಅಷ್ಟು ಎಣ್ಣೆ ಹಾಕಿ ಈಗ ಅದ್ರಾಗ ಎಲ್ಲ ಕ್ಯಾಪ್ಸಿಕಮ್ ಹಾಕೋತೇನೆ ನಾನು. ಎಲ್ಲ ಡೊಣ್ ಮೆಣಸಿನ್ಕಾಯಿ ಅದಾವಲ್ಲ, ಡಬ್ಬುಕಾಯಿ, ಅವನ್ನೆಲ್ಲ ಇದ್ರಾಗ ಹಾಕೊಂಡೇನಿ. ಈಗ ಇದನ್ನ ಚಂದಂಗೆ ಹುರ್ಕೊಳ್ಳೋಣಂತ್ರಿ. ಅದ್ರಾಗಿನ ನೀರಿನ ಅಂಶ ಎಲ್ಲ ಹೋಗಬೇಕು. ಅದು ಹುರಿದಿದ್ದ ವಾಸ ಬರ್ತೈತ್ರಿ. ಅದು ಮಸ್ತ್ ವಾಸ ಬರೋಕ್ಕೆ ಚಾಲು ಆಗ್ತೈತಿ. ಹುರಿದ್ಮೇಲೆ ಚಂದಂಗೆ ಹುರ್ಕೊಳ್ಳೋಣಂತ. ಈಗ ನೋಡ್ರಿ, ಇವೆಲ್ಲ ಕ್ಯಾಪ್ಸಿಕಮ್ಮ ಡೊಣ್ ಮೆಣಸಿನ್ಕಾಯಿ ಏನದಾವಲ್ಲ ಎಲ್ಲ ಹುರಿದಾವೆ. ಈಗ ಹಿಂಗೆ ಹುರಿದ ಇವ ಮೆತ್ತಗೆ ಆಗ್ಬೇಕ್ರಿ. ಎಲ್ಲ ನೀರಿನ ಅಂಶ ಎಲ್ಲ ಹೋಗಿರ್ಬೇಕದ್ರಾಗಿಂದ. ಈ ಥರ ಆಗ್ಬೇಕವ. ಈಗ ಇದನ್ನು ತೆಗೆದ ಸೈಡ್ ಇಟ್ಕೋತೇನೆ ನಾನು. ಈಗ ಇದನ್ನ ಒಂದು ಪ್ಲೇಟ್ನೊಳಗೆ ತೆಗೆದ ಸೈಡ್ ಇಟ್ಕೊಳಕತ್ತೇನೆ. ಈಗ ಬಾಳ್ಗಿ ಒಳಗೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕರ್ಕೊಂಡ್ಬಿಡ್ತೇನೆ ರೀ ಬಾಳ್ಗಿ ಒಳಗೆ. ಈಗ ಟೊಮೆಟೊ ಹಾಕೋತೀನಿ. ಒಬ್ಬೊಬ್ಬರ ಹುಣಸೆ ಹುಳಿನೂ ಹಾಕೊಂಡು ಮಾಡ್ತಾರೆ. ನೀವು ಟೊಮೆಟೊ ಬದಲಿ ಹುಣಸೆ ಹಣ್ಣು ಹಾಕೋಬೋದು. ನಾನಿಲ್ಲೇ ಟೊಮೆಟೊ ಮತ್ತು ಉಳ್ಳಾಗಡ್ಡಿನ ಮಸಾಲ ಮಾಡ್ಕೊಂಡು ಇದನ್ನು ಮಿಕ್ಸರ್ಗೆ ಹಾಕೊಂಡು ಬರ್ತೇನೆ. ಟೊಮೆಟೊ ಎಲ್ಲ ಚೆಂದಂಗೆ ಕರಿಬೇಕ್ರಿ. ಅವ ಟೊಮೆಟೊ ಚೆಂದಂಗೆ ಕರ್ಕೊಳ್ಳಿ. ನೋಡ್ರಿ, ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲ ಕರಿದವು. ಈಗ ಇಲ್ಲೇ ಮಿಕ್ಸರ್ ಜಾರ್ ತೊಗೊಂಡೆ ನಾನು.
ಈ ಮಿಕ್ಸರ್ ಜಾರ್ಗೆ ಅಲ್ಲ ಹಾಕೋಕತ್ತೀನಿ. ಅಲ್ಲ ಆಮೇಲೆ ನಾನು ಮೊದಲ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ನಿ, ಬೆಳ್ಳುಳ್ಳಿ ಹಾಕೋಕತ್ತೀನಿ. ಈಗ ನಾವು ಅದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಣಂತ. ಇದು ಸ್ವಲ್ಪ ಆರಿ ಅಲ್ಲಿ ತನಕ ನಾವು ಇದು ನಮ್ಮ ಕ್ಯಾಪ್ಸಿಕಮ್ ಪಲ್ಯಕ್ಕೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಮಸಾಲ. ಇದಕ್ಕೆ ನಾನು ಟೊಮೆಟೊ, ಉಳ್ಳಾಗಡ್ಡಿ, ಅಲ್ಲ, ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಕತ್ತೀನಿ. ಮತ್ತು ಕೊತ್ತಂಬರಿ ಕಾಳು ಹಾಕೋಕತ್ತೀನಿ. ಧನಿಯಾ ಅಂತಾರಲ್ಲ, ನಮ್ಮ ಕಡೆ ಕೊತ್ತಂಬರಿ ಕಾಳು ಅಂತಾರೋ ಒಂದು ಹಾಕೋಕತ್ತೀನಿ. ಹಾಕ್ಕೊಂಡು ಇದು ಸ್ವಲ್ಪ ಆರಲಿ ಅಲ್ಲಿ ತನಕ. ಈಗ ಇನ್ನೊಂದು ಉಳ್ಳಾಗಡ್ಡಿ ಹೆಂಚ್ಕೊಂಡ್ಬಿಡೋಣಂತ. ಗ್ರೇವಿನೂ ಅಂತಾರು, ಅನ್ನದ ಜೋಡಿ ನಾನು ಮಸ್ತ್ ಕಾಂಬಿನೇಷನ್ ಹಾಕಿದ್ದೆ. ಈಗ ನಾನು ಅದೇ ಬಾಳ್ಗೆ ಒಳಗೆ ಮತ್ತೆ ಎಷ್ಟು ಬೇಕಲ್ಲ ಅಷ್ಟೇ ಎಣ್ಣೆ ಹಾಕೋತೀನಿ. ಈಗ ಎಣ್ಣೆ ಕಾಯಕತ್ತೈತಿ. ಈಗ ಜೀರಿಗೆ, ಸಾಸಿವೆ ಹಾಕೋಕತ್ತೀನಿ. ಮತ್ತು ಕರ್ಬೇವಿನ ಮೆಣಸೆ ಹಾಕೊಂಡು ಈಗ ಜೀರಿಗೆ ಸಾಸಿವೆ ಹಾಕ್ಕೊಂಡೇನಿ. ಈಗ ಉಳ್ಳಾಗಡ್ಡಿ ಹಾಕೊಳ್ಳೋಣಂತ. ಉಳ್ಳಾಗಡ್ಡಿ ಚೆನ್ನಾಗಿ ಕರ್ಕೊಂಡಿದ್ದೀನಿ. ನೆಕ್ಸ್ಟ್ ಇವನ್ನ ಹುರಿದಿಟ್ಟಿದ್ದು ಕ್ಯಾಪ್ಸಿಕಮ್ಮ, ಡಬ್ಬು ಮೆಣಸಿನ್ಕಾಯಿ ಹಾಕೊಳ್ಳೋಣಂತ. ಈಗ ಇದಕ್ಕೆ ನಾವು ಮಾಡ್ಕೊಂಡಿದ್ದೀವಲ್ಲ ಮಸಾಲೆ, ಆ ಮಸಾಲೆ ಹಾಕೊಳ್ಳೋಣಂತ್ರಿ. ನೋಡ್ರಿ, ಈಗ ಮಸಾಲೆ ಹಾಕೋತೀನಿ. ಮಸಾಲೆ ಹಾಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸ್ವಲ್ಪ ನೀರು ಹಾಕೋರಿ. ಅದು ಜಾರಿಗೆ ಹಾಕೊಂಡು ಏನು ಮಸಾಲೆ ಉಳಿದಿರ್ತೈತಲ್ಲ ಅದನ್ನು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋರಿ ಎಲ್ಲ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಈಗ ಇದಕ್ಕೆ ಖಾರ ಹಾಕಾಕತ್ತೀನಿ. ನಾನು ಸ್ವಲ್ಪ ಹಾಕಾಕತ್ತೀನಿ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕೋರಿ. ಆಮೇಲೆ ಅರಿಶಿನ ಹಾಕಾಕತ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಂಡು ಮಸಾಲೆ ಹಾಕೋರಿ. ಈಗ ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೋರಿ. ಇದನ್ನ ಈಗ ಒಂದು ಸ್ವಲ್ಪ ಎಲ್ಲ ಹಸಿ ವಾಸ ಹೋಗೋ ತನಕ ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ರಿ, ಎಲ್ಲ ಮಿಕ್ಸ್ ಆಗೋಂಗೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣಂತ. ಭಾಳ ನೀರು ಹಾಕೋಬೇಡ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈಗ ಕುದಿಯಾಕೆ ಇಟ್ಬಿಡೋಣಂತ. ಇದು ಚಂದಂಗೆ ಕೂತಂದ್ರೆ ನಮ್ದು ಪಲ್ಯ ರೆಡಿ ಆಗ್ತೈತಿ. ನೋಡಿರಿ, ಕುದಿಯಾಕತೈತಿ. ಈಗ ಇದಕ್ಕೆ ಒಂದು ತಾಟ್ ಮುಚ್ಬಿಡೋದಂತ. ನೋಡ್ರಿ, ಈಗ ನಮ್ದು ಕ್ಯಾಪ್ಸಿಕಮ್ ಪಲ್ಯ ಕುದಿಯಾಕತೈತಿ. ಇದು ಪಲ್ಯ ರೆಡಿ ಆದ್ಮೇಲೆ ಮಸ್ತ್ ಆಕೈತ್ರಿ. ಹಿಂಗೆ ಒಂದ್ಸಲ ನೀವು ಪಲ್ಯ ಮಾಡ್ಕೊಂಡು ತಿನ್ನಿರಿ, ಮತ್ತು ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಇದು ಲಾಸ್ಟ್ ಫೈನಲ್ ಆದಮೇಲೆ ಎಲ್ಲ ಇದು ಕುದ್ಮೇಲೆ ಹೆಂಗಾಗೈತೆ ಅಂತೇಳಿ ಒಂದ್ಸಲ ನಿಮ್ಗೆ ತೋರಿಸ್ತೇನೆ. ನೋಡ್ರಿ, ಅನ್ನದ ಜೋಡಿ ಮತ್ತು ರೊಟ್ಟಿ ಜೋಡಿ ಮಸ್ತ್ ಕಾಂಬಿನೇಷನ್ ಆಕೈತ್ರಿ ಇದು.
ಈ ಥರ ಮಾಡ್ಕೊಂಡ್ರೆ. ಮತ್ತು ನೀವು ಏನು ಟೊಮೆಟೊನ ನಾವು ಉಳ್ಳಾಗಡ್ಡಿ ಮಿಕ್ಸರ್ ಹಚ್ಕೊಂಡೆಲ್ಲ ಆ ಥರ ನೀವು ಟೊಮೆಟೊ ಉಳ್ಳಾಗಡ್ಡಿ ಮಿಕ್ಸರ್ ಹಚ್ಕೊಲಾರ್ದ ಬರೀ ಉಳ್ಳಾಗಡ್ಡಿ ಒಗ್ಗರ್ಣೆ ಕೊಟ್ಟು ಮತ್ತು ಕ್ಯಾಪ್ಸಿಕಮ್ ಹುರ್ಕೊಂಡಿದ್ದು ಹಾಕಿನೂ ನೀವು ಮಾಡ್ಕೋಬೋದು. ಮತ್ತು ನೀವು ಹಿಂಗೂ ಮಾಡ್ಕೋಬೋದು. ಇದೆಲ್ಲ ನೀರಿನ ಅಂಶ ಎಲ್ಲ ಹೋಗಲಿ ಇದ್ರಾಗಿಂದ. ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದನ್ನು ಬಂದ್ ಮಾಡಿಬಿಡ್ತೇನೆ. ಇದು ನಮ್ಮ ಪಲ್ಯ ರೆಡಿ ಆಗೈತಿ ಈಗ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರಂದ್ರೆ ನಮ್ಗೆ ಹೆಚ್ಚಿನ ವಿಡಿಯೋಗಳ ಮಾಡೋಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಕೈತಿ. ಮತ್ತು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗೈತ್ರಿ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೇನೆ ಈಗ ಇದನ್ನು. ನೋಡಿರಿ ಪಲ್ಯ ಹಿಂಗಾಗೈತೆ ನೋಡಿ.